ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ಗುಲ್ಬರ್ಗದಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಅವರಿಗೆ ಟೀ ಎಸ್ಟೇಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಒಳಗಡೆ ರೆಡಿ ಆಗ್ತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಏನ್ ಡೀಲ್ ಸಾಕ್ಷಿ? ಮೊಬೈಲ್ ಕೊಡ್ತಿದ್ದಾರೆ 2000 ರೂಪಾಯಿಗೆ. ಬರೀ 2,000 ರೂಪಾಯಿನ? ಅದು ನಮ್ಮೂರಲ್ಲಿ. ಯಾವ ಊರು? ಗೊಣಿಚಿಲ. ಏನಿಲ್ಲ ಫ್ರೆಂಡ್ಸ್, ಸಾಕ್ಷಿ ಮೊಬೈಲ್ ನ ಸೇಲಿಗೆ ಇಟ್ಟಿದ್ದಾರೆ. ಸಾರಿ ಅಕ್ಕ, ಚಂದ್ರ ಮೊಬೈಲ್ ಸೇಲಿಗೆ ಇಟ್ಟಿದ್ದಾರೆ. ಚಂದ್ರು ಅಣ್ಣನ್ ಮೊಬೈಲ್ ನೋಡಿ. ಇವರೇ ಚಂದ್ರ ಹಾಯ್. ಅಷ್ಟೇ ಅಂತೆ. ಬಿಡ್ ಮಾಡೋರಿದ್ರೆ ಬಿಡ್ ಮಾಡಬಹುದು. ನೋಡಿ ನೋಡಿ 1510. ಸಾಕ್ಷಿ ಇವಳು ಸಾಕ್ಷಿ. ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಜನರೇ, ನಮ್ ಮನೆಗ್ ಬಂದ್ ಹೆಂಗ ಅನಿಸ್ತು? ಕಾರ್ ಬಂದು ರೆಡಿ ಆಗಿದೆ. ಈಗ ನಾವ್ ಅಲ್ಲಿಗೆ ಹೋಗ್ಬೇಕು. ಕಾರ್ ಬಂದಿದೆ. ಕಾರಲ್ಲಿರೋರ್ನ ಮಾತಾಡ್ಸೋಣ ಫ್ರೆಂಡ್ಸ್. ಹಾಯ್, ಇನ್ನೊಂದು ಬೈಕ್ ಹಲೋ. ನಾವೆಲ್ಲ ಇವತ್ತೆಲ್ಲ ಹೊರಟಿದೀವಿ. ಹಾಯ್ ಮಾಡಿ. ಮೊಬೈಲ್ ನನ್ನ ಹತ್ರನೇ ಐತೆ. ಬರ ಅವ್ರ ಅಪ್ಪ ಸ್ಕೂಟಿ ಅಂತ ಅಳ್ಳೋದೇ ಸಮಾಧಾನ ಮಾಡಿ ಅಂತ ಕೊಟ್ಟು. ನಾವಿವಾಗ ಕೊಟ್ಕೆರೆಗ್ ಬಂದು ತಲುಪಿದೀವಿ. ಸ್ವಲ್ಪ ಬ್ರೇಕ್ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ. ನೀರ್ ದೋಸೆ ಫೇಮಸ್ ಇಲ್ಲಿ ಕೊಟ್ಕೆರದಲ್ಲಿ. ಆದ್ರೆ ನಾವು ತಗೊಳ್ತಿರೋದು ಗೋಲಿ ಬಜ್ಜಿ. ಗೋಲಿ ಬಜ್ಜಿನ ಗೋಲಿ ಬಜ್ಜೆ ಬಜ್ಜೆ ಅಂತನಾ? ಬಜ್ಜೆ ಗೋಲಿ ಬಜ್ಜೆ ಅಂತೆ. ಗೋಲಿ ಬಜ್ಜಿ ಅಂದ್ಕೊಂಡಿದ್ವಿ. ಗೋಲಿ ಬಜ್ಜೆ ನೋಡಿ. ಎಲ್ಲ ವೆರೈಟಿದು ಇದೆ. ಇದು ಉದ್ದಿನ ವಡೆ. ಓಕೆ. ಇದು ಎಂತ ಮೆಣಸಿನ್ಕಾಯಿ ಬಜ್ಜಿ. ಓಕೆ. ಇದು ಮಸಾಲ ವಡೆ. ಓಕೆ. ಇದು ಪಕೋಡ. ಓಕೆ. ಮತ್ತೆ ಗೋಲಿ ಬಜ್ಜೆ. ಇದು ಗೋಲಿ ಬಜ್ಜೆ ಅಂದ್ರೆ ಗೋಲಿ ಬಜ್ಜಿ ಅಂದ್ರೆ ಮೈದಾದಲ್ಲಿ ಮಾಡ್ತಾರೆ. ಚಟ್ನಿ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಅಂದ್ರೆ ಮಂಗಳೂರು ಫೇಮಸ್. ಓಕೆ. ಹಾಗೆ ಇದು ಇದು ಎಂತದು ಬನ್ಸು. ಓಕೆ. ಕಪಾಲು ಕಪಾಲು. ನೋಡ್ರೆ ನಾವೀಗ ಚಾರ್ಮಾಡಿ ಹತ್ರ ಬಂದಿದ್ದೀವಿ. ನಮ್ಮ ಗಾಡಿ ಅಣ್ಣಂಗೆ ಹೆಂಗ್ ಅನ್ನಿಸ್ತೈತೆ ಕೇಳೋಣ. ಸರ್, ನಂಗೆ ಇದೇನು ಹೊಸದೇನಲ್ಲ, ಹಳೇದೆ ಎಕ್ಸ್ಪೀರಿಯನ್ಸು. ನಿಮಗೇನೋ ಹೊಸದು ಅನ್ಸಿರ್ಬೋದು, ನೋಡ್ಕೊಬಿಡಿ. ವಾಟ್ ದಿಸ್ ಪ್ಲೇಸ್ ನೇಮ್? ಚಾರ್ಮಡಿ ಘಾಟಿ. ಚಾರ್ಮಾಡಿ ಘಾಟಿ. ವೈ ಆರ್ ರೋಡ್ ಡೊಂಕ ಡೊಂಕ. This road is central government. Yes, Damka. I am coming to Charmadi Ghat. Yes, sir. I am going to Charmadi Going Ghat. to Charmadi Ghat. Dingrajana coming? No. Bro, this place name? Charmadi Ghat. Very interesting temple. Wow, which temple, bro? Annap Sami. Annap Sami temple. Yeah. Why are better big? ಇವಾಗ ನಾವು ಚಾರ್ಮಡಿ ಘಾಟ್ಗೆ ಬಂದಾಯ್ತು. ನೋಡ್ಬೋದು ನೀವು ಸುತ್ತ ಗ್ರೀನರಿ, ಗುಡ್ಡಗಳು, ಆ ಜರಿಗಳು, ಜರಿ ಫಾಲ್ಸ್ಗಳು ಎಷ್ಟು ಚೆನ್ನಾಗಿದೆ. ಈ ಥರ ನೇಚರ್ ಸಿಗೋದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಾತ್ರ. ತುಂಬ ಖುಷಿಯಾಗುತ್ತೆ. ನೋಡಿ, ನಮ್ಮದು ಇನ್ನೊಂದು ಬೈಕಲ್ಲಿ ಬಂದರು. ಈ ಕಡೆ ಬಂದು ನೋಡಿದರೆ ನೀವು ವ್ಯೂ ಪಾಯಿಂಟು ನೋಡ್ಬೋದು. ನೀವು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ.
ಕೆಳಗಡೆ ಪಾತಾಳನೇ ಅಂತಲೇ ಹೇಳ್ಬೋದು. ವಾವ್, ವಾಟ್ ನೈಸ್, ಸಖತ್ತಾಗಿದೆ. ಹಾಗೆ ನಿಮ್ಗಳ ಫ್ರೆಂಡ್ಸ್ಗಳು ಕೂಡ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ ನೋಡಿ ನೋಡಿ, ಇಲ್ಲಿ ಬರ್ತಿದ್ದಾರೆ ನೋಡಿ, ಇಲ್ಲಿ 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 ನೋಡಿ ನೋಡಿ ನೋಡಿ. ಹಾಯ್ ಹಾಯ್, ಮೊಬೈಲ್ ಗಿಬಲ್ ಕಿತ್ಕೊಂಡು ಹೋಗುತ್ತೆ ಮಂಗು. ಆಮೇಲೆ ಇಲ್ಲಿರೋಕ್ಕೆಲ್ಲ ಬಾಳೆಹಣ್ಣು ಕೊಡ್ತಾ ಇದ್ದೀವಿ. ಯಾಕೆ ಹಣ್ಣು ಯಾಕೆ ಕೊಡಬಾರ್ದು? ನೋಡಿ 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 ಫ್ರೆಂಡ್ಸ್, ನೋಡಿ ನಾವು ಇದಕ್ಕೆ ಬಿಸ್ಕೆಟ್ಸ್ ಎಲ್ಲ ತಗೊಬಂದಿದ್ದೀವಿ, ಕೊಡಬೇಕು. ಒಂದೊಂದೇ ತಿನ್ನಲಿ ಅಂತ ಸುಮ್ಮನೆ ಇದ್ದೀವಿ. ಗುಡ್ ಜಾಬ್, ಈ ಥರ ಮಾಡಿ ಕೆಲಸಗಳನ್ನು. 2-3 ಅಯ್ಯೋ ಅಯ್ಯೋ ಅಯ್ಯೋ, ಅಂಗಣ್ಣ ಮಂಗಣ್ಣ ಹಂಗೆ ಬಿಚ್ಕೊಂಡು ನಂಗಣ್ಣ. ಭಯ. ವಾವ್, ಸೂಪರ್. ನಮ್ಮ ಅರುಣ್ ಬ್ರೋ ಹೋಗಿ ಈ ಫಾಲ್ಸ್ ನೋಡಿದ ತಕ್ಷಣ ನೀರಲ್ಲಿ ನಿಂತ್ಕೊಬಿಟ್ರು. ನಾವೆಲ್ಲ ಹಿಂಗೆ ನೋಡ್ತಾ ನಿಂತ್ಕೊಂಡ್ವಿ ನೋಡಿ. ಮ್ಯಾಂಗೋ, ಬನ್ನಿ. ಹಾಂ ಬನ್ನಿ, ಹಿಂಗೆ ಬನ್ನಿ. ಅರುಣ್ ಬ್ರೋ, ನೀವು ಈ ತರ ಫಾಲ್ಸ್ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀರಾ, ಹೆಂಗ ಅನಿಸ್ತದೆ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಕೋಲ್ಡ್ ವೆದರ್ ಇದೆ, ಜಾಲಿ ಲೈಫ್, ಜಾಲಿ ಜಾಲಿ. 90 ಎಲ್ಲ ಹೋಯ್ತು, 90 ಎಲ್ಲ ಹೋಯ್ತು, ಇವಾಗ ಫುಲ್ ಫ್ರೆಶ್ ಆಗಿಬಿಟ್ಟಿದ್ದೀರಾ ಅಲ್ವಾ? 90 ಎಲ್ಲ ಖಾಲಿ ಆಯ್ತು, ಫ್ರೆಶ್ ಆಗಿದ್ದೀವಿ. ನಾವು ಬಿಯರ್ ಕೊಡ್ದು ಅಲ್ಲಿಂದ ಕೊಟ್ಕೆರದಿಂದ, ಬಿಯರ್ ಎಲ್ಲ ಖಾಲಿ ಆಯ್ತು, ಆರಾಮಾಗಿದ್ದೀವಿ, ಜಾಲಿ ಆಗಿದ್ದೀವಿ. ಜಾಲಿ ಜಾಲಿ, ಫುಲ್ ಜಾಲಿ. ಹಾಯ್ ಹರ್ಷಿತ್ ಪುಟ್ಟ, ಹಾಯ್ ಮಾಡು. ಅರುಣ್ ಬ್ರೋ ಬಟ್ಟೆ ತಂದಿರಲಿಲ್ಲ, ಇಲ್ಲಿ ಫಾಲ್ಸ್ ನೋಡಿ ಸ್ನಾನ ಮಾಡಬೇಕು ಅಂತ ಅನಿಸಿ ಮಾಡಿದ್ದಾರೆ. ಸೊ ಇವಾಗ ಅದೇ ಬಟ್ಟೆನ ಹಿಂಡ್ಕೊಂಡು ಹಾಕೊಳ್ತಿದ್ದಾರೆ. ಹಾಯ್, ಬಿಸಿಲು ನಾಡಲ್ಲಿ ಇದ್ದು ಬೋರ್ ಆಗಿತ್ತು. ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದು ಚಿಲ್ ವೆದರ್ ಜೊತೆ ಇದ್ದೀರಾ, ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಯಾವಾಗಲೂ ನ್ಯಾಚುರಲ್ ನೇಚರ್ ಅಲ್ವಾ? ಇದು ನೋಡು, ನಮ್ಮ ಇದರಲ್ಲಿ ಅದು ಫ್ರೆಶ್ ನೀರು ಕುಡಿಬೋದು. ಅದೇ ಥರ ಇದು ಡ್ರಿಂಕಿಂಗ್ ವಾಟರ್. ನೀರು ಎಲ್ಲಿಂದ ಬರ್ತಿದೆ ಅಂದರೆ ಅದು ಹರಿಯೋ ನೀರಲ್ಲಿ ಕಲ್ಮಶ ಇರಲ್ಲ ಅಂತಾರೆ, ಹಾಗಾಗಿ ಕುಡಿಬೋದು. ಟೇಸ್ಟಿಯಾಗಿದೆ. ಈ ಕಡೆ ಎಲ್ಲ ಇದೇ ನೀರೇ ಬಳಸೋದು. ಹೌದು. ಹೇಗೆ ಅನಿಸ್ತಿದೆ ಈ ವೆದರ್ ಎಲ್ಲ? ಫಿಲ್ಟರ್ಗಿನ ಇದೇ ನೀರು ಬೆಟರ್ ಅನಿಸ್ತಿದೆ. ಹೌದೌದು. ಫಿಲ್ಟರ್ ನೀರು ಕುಡಿದು ನಾಲ್ಗೆ ಕೊಚ್ಚೆ ಆಗುತ್ತೆ. ಹೌದಾ? ಈಗ ಶುದ್ಧ ಆಯ್ತೇನು? ಎಷ್ಟು ಶುದ್ಧ ಮಾಡ್ಕೊಂಡೆ? ಹೆಂಗ ಅನಿಸ್ತದೆ ಹೇಳು ಫಸ್ಟ್. ನಮ್ಮ ವೆದರು, ಚಿಕ್ಕಮಂಗ್ಳೂರು ವೆದರು ಹೇಗೆ ಅನ್ನಿಸ್ತಿದೆ? ನನಗಂತೂ ಚಿಕ್ಕಮಂಗ್ಳೂರು ವೆದರ್ ಅಂದ್ರೇ ತುಂಬ ಇಷ್ಟ. ಬಟ್ ನಂಗೆ ಮದ್ವಿಕಿನ ಮುಂಚೆ ಭಾಳ ಆಸೆ ಇತ್ತು ಈ ಕಡೆ ವೆದರ್. ಹುಡುಗನ ಮದುವೆ ಆಗ್ಬೇಕಂದ್ರೆ ಅದು ಮಿಸ್ ಆಗಿ ಏನೋ ಆ ಕಡೆ ಹುಡುಗನ ಮದುವೆ ಆಗ್ಬಿಟ್ಟ. ಹೌದೌದು. ಕುಡಿ ಹೆಂಗೆ ಮತ್ತೆ ಈಗ ಗುಡ್ಡ ಬೆಟ್ಟಗಳನ್ನು ನೋಡಿದ್ರೆ ನಿನಗೆ ಯಾವ ಥರ ಅನಿಸ್ತಿದೆ? ಇದು ಎದ್ರ ಹುಲ್ಲು ಬಿಡವ? ಅದು ಹುಲ್ಲೈತಿ ಅದು. ಬಾ ಈ ಕಡೆ ಬಾ ಸ್ವಲ್ಪ. ಈಗ ನಮ್ಮ ಇವರಿದ್ದಾರೆ ಶ್ರೇಯಕ್ಕ ಅವರು, ಅವ್ರನ್ನ ಮಾತಾಡ್ಸೋಣ. ಹಾಯ್ ಹಾಯ್.